ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು, ನೀವು ಗೆಸ್ಸು ಮಾಡಿರ್ತೀರಿ ಅಂಥೇಳಿ ನನಗೆ ಗೊತ್ತೈತಿ. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಒಂದು ಸ್ವೀಟ್ ರೆಸಿಪಿ. ಬರ್ರಿ ಹಂಗಾರ ಏನು ಮಾಡೋಣ ಅಂಥೇಳಿ ತೋರಿಸ್ಕೊಂಬರೋಣಂತ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಇಲ್ಲೇ ಮೊದಲಿಗೆ ನಾನು ಯಾವ ಪಾತ್ರೆ ಒಳಗೆ ಮಾಡ್ಕೊಳತ್ತೇವಲ್ಲ ಆ ಪಾತ್ರೆ ಒಳಗೆ ಒಂದು 2.5 ಕಪ್ನಾಗುವಷ್ಟು ಕೊಬ್ಬರಿ ಐತಿ. ಇದು ಫುಲ್ಲು ಒಂದು ಕಾಯ್ದು ತುರ್ಕೊಂಡಿಟ್ಕೊಂಡಿದ್ದೈತಿ. ಸ್ವಲ್ಪ ಕರ್ಕರ್ಗಿಂದ ಪಾರ್ಟ್ ಏನಿರ್ತೈತಲ್ಲ ಅದನ್ನ ತಕ್ಕೊಂಬಿಡ್ರಿ. ಈಗ ಅದಕ್ಕೆ ಅರ್ಧ ಅಂದರೆ 2 ಕಪ್ ಇತ್ತಂದ್ರೆ 1 ಕಪ್ನಷ್ಟು ಬೆಲ್ಲ ಹಾಕೋರಿ. ಇಲ್ಲಿ ನಾನು 2.5 ಕಪ್ ಐತಿ, ಹೀಗಾಗಿ 1/4 ಕಪ್ನಷ್ಟು ಇಲ್ಲೇ ನಾನು ಬೆಲ್ಲ ತೊಗೊಂಡೇನಿ. ಅದನ್ನ ಚೆಂದಾಗಿ ಮಿಕ್ಸ್ ಮಾಡ್ಕೋರಿ. ಇದು 1 ತಾಸು ಇಲ್ಲಾಂದ್ರೆ ಅರ್ಧ ತಾಸರ ಈ ಥರ ಹಾಕಿ ನೆನೆಸಿ ಇಡಬೇಕು. ಅಂತಂದ್ರೆ ಬೆಲ್ಲ ಚೆಂದಾಗಿ ಕೊಬ್ಬರಿ ಜೊತೆ ಹೊಂದ್ಕೊತೈತಿ. ಈಗ ನೋಡ್ರಿ, ನಾನಿಲ್ಲಿ ಒಂದು ಅರ್ಧ ತಾಸು ನೆನೆಸಿಟ್ಕೊಂಡಿದ್ದೆ. ಈಗ ತೆಗೆದು ನೀಟಾಗಿ ಒಂದು ಸಲ ಕೈಯಾಡಿಸ್ಕೊಳೋಣಂತ. ಈ ಥರ ಪೂರ ಕೈಯಾಡಿಸ್ಕೊಳ್ಳೋದ್ರಿಂದ ನಮ್ಗೆ ಬೆಲ್ಲ ಏನಿರ್ತೈತಲ್ಲ ಅದು ಕೊಬ್ಬರಿ ಒಳಗಿಂದ ನೀರಿನ ಅಂಶ ಹೀರ್ಕೊಂಡು ಅಲ್ಲೇ ಕರಗಿರ್ತೈತಿ. ಆಮ್ಯಾಗ ಸ್ವೀಟು ನಮಗಿಲ್ಲೇ ಜಲ್ದಿ ಆಕೈತಿ, ಇಲ್ಲ ಅಂತಂದ್ರೆ ಟೈಮ್ ಭಾಳ ತೊಗೊತೈತಿ. ಈಗ ನಾವು ಗ್ಯಾಸ್ ಮ್ಯಾಗ ಇಟ್ಕೊಂಡು ಸ್ವೀಟ್ನ ರೆಡಿ ಮಾಡ್ಕೊಳ್ಳೋಣಂತ. ಹಿಂಗೆ ನೋಡ್ರಿ, ಈ ಥರನ ನಾ ಇಲ್ಲಿ ಹೆಂಗೆ ಕೈಯಾಡಿಸ್ಕೊತೇನಲ್ಲ ಹಂಗೆ ಕೆಳಗಿನ ಪಾರ್ಟ್ ಮೇಲೆ ಬರ್ಬೇಕು, ಮೇಗಿಂದ ಕೆಳಗೆ ಬರ್ಬೇಕು. ಆ ಥರನ ಕೈಯಾಡಿಸ್ಕೋಬೇಕು. ಇಲ್ಲಾಂದ್ರೆ ಒಂದು ಕಡೆ ತಳ ಹಿಡಿದು ಹೊತ್ತಿ ಬಿಡ್ತೈತಿ. ಹಿಂಗೆ ಮಾಡ್ಕೊಳ್ಳಿಲ್ಲ ಅಂಥೇಳಂದ್ರೆ ಬೆಲ್ಲ ಏನಾರ ಜಜ್ಕೊಳೋ ಮುಂದೆ ದೊಡ್ಡ ಪೀಸ್ ಆಗಿತ್ತಪ್ಪ ಅಂಥೇಳಂತಂದ್ರೆ ಇಲ್ಲೇ ನೀವು ಚಮಚಲ್ಲೇ ಈ ಥರ ಹಿಂಗೆ ಒತ್ತುಕೊಂಡು ಸಣ್ಣಾಗಿ ಮಾಡ್ಕೋಬೋದು. ನೋಡ್ರಿ, ಈ ಥರ ಫುಲ್ಲು ಕೈನ ಬಿಡ್ಲಾರ್ದಂಗೆ ಕೈಯಾಡಿಸ್ಕೊತಾನೆ ಇರಬೇಕು. ನಡೀತೈತಿ. ಒಂದು 20-30 ಸೆಕೆಂಡ್ ಹಂಗೆ ಬಿಟ್ಕೊಂಡು ಆಮ್ಯಾಗ ಬೇಕಂದ್ರೂ ನೀವು ಕೈ ಆಡಿಸ್ಬೋದು. ಕೈ ನೋತೈತಪ್ಪ ಅಂಥೇಳಂತಂದ್ರೆ ಇಲ್ಲ, ಕೈ ಬಿಟ್ರೆ ಪೂರ ತಳ ಹತ್ತಿ ಕರ್ಕರ್ಗೆ ಆಗ್ಬಿಡ್ತೈತಿ. ಒಂದು ಕಡೆ ಹೊತ್ತಿದ್ದು ಒಂದು ಕಡೆ ಆಗ್ಲಾರದ್ದು ಆ ಥರ ಆಗ್ಬಿಡ್ತೈತಿ. ಹೀಗಾಗಿ ಇನ್ನು ಕೈ ಆಡಿಸ್ಕೊಂಡು ಇರ್ಬೇಕು ನಾವು. ನೋಡ್ರಿ, ಬೆಲ್ಲ ಎಲ್ಲ ನೀರು ಬಿಟ್ಕೊಳಕತ್ತೈತಿ ಕೊಬ್ಬರಿ ಜೊತೆ ಹೊಂದ್ಕೊಂಡು. ಈಗ ನಾಗರ ಪಂಚಮಿ ಆಗೈತಿ, ನಿನ್ನೆರ ಹಬ್ಬ ಮುಗ್ದೈತಿ. ಕೊಬ್ಬರಿನೂ ಭಾಳ ಒಡೆದಿರ್ತೀರಿ. ಆ ಟೈಮ್ನಾಗ ಈ ಥರ ಮಾಡಿಟ್ಕೊಂಡ್ರೆ ಕೊಬ್ಬರಿನೂ ಹಾಳಾಗಂಗಿಲ್ಲ. ಆಮ್ಯಾಗ ದೇವ್ರಿಗೆ ಒಡೆದಿದ್ದಪ್ಪ ಕೆಡಿಸಿ ಚೆಲ್ಲೋದಕ್ಕಿಂತ ಈ ಥರ ಮಾಡಿಟ್ಕೊಂಡ್ರೆ ತಿನ್ನಕ್ಕೂ ಯಾವಾಗಾರ ಸ್ನ್ಯಾಕ್ಸ್ ಟೈಮ್ನಾಗ ಇಲ್ಲ ಮುಂಜಾನೆ ಟಿಫಿನ್ ಟೈಮ್ನಾಗ ಚಲೋ ಅನ್ನಿಸ್ತೈತಿ. ಮತ್ತು ಕೊಬ್ಬರಿನೂ ಹೆಲ್ತಿಗೆ ಭಾಳ ಚಲೋ. ದೇವ್ರಿಗೆ ಹೊಡೆದು ಕೆಡಿಸಿ ಚೆಲ್ಲೋದಕ್ಕಿಂತ ಈ ಥರ ಮಾಡಿಟ್ಕೊಂಡ್ರೆ ಪ್ರಸಾದನ ವೇಸ್ಟ್ ಮಾಡಲಾರ್ದಂಗೂ ಆಕೈತಿ. ಆಮ್ಯಾಗ ಮಾಡೋದನ್ನು ಭಾಳ ಸರಳ ಐತಿ. ಇಂಗ್ರೀಡಿಯೆಂಟ್ಸೂ ಕಡಿಮೆ ಐತಿ. ಏನು ಭಾಳ ಇಂಗ್ರೀಡಿಯೆಂಟ್ಸ್ ಎಲ್ಲ 2 ಕೊಬ್ಬರಿ ಮತ್ತು ಬೆಲ್ಲ ಇಷ್ಟಿದ್ರೆ ಸಾಕು. ನೀವು ಆರಾಮಾಗಿ ಇದನ್ನ ರೆಡಿ ಮಾಡ್ಕೋಬೋದು. ನೋಡ್ರಿ, ಈಗ ನಾವು ಕೊಬ್ಬರಿ ಮತ್ತು ಬೆಲ್ಲ ತೊಗೊಂಡಿದ್ವಲ್ಲ ಅದರ ಅರ್ಧ ಆಗೈತಿ. ಈಗ ಕರಕ್ಕೊಂತ ನೋಡ್ರಿ, ಈ ಥರ ಸೈಡ್ ಬೈ ಸೈಡ್ ಏನು ಹತ್ತಿರ್ತೈತಲ್ಲ ಅದನ್ನ ನೀಟಾಗಿ ತೊಗೋರಿ. ಇಲ್ಲಾಂದ್ರೆ ಅದು ಅಲ್ಲೇ ಹೊತ್ತಿ ಬಿಡ್ತೈತಿ. ಆಮ್ಯಾಗ ತಳ ಹಿಡಿಯೋ ಚಾನ್ಸಸ್ ಭಾಳ ಇರ್ತೈತಿ. ನೋಡ್ರಿ, ಈ ಥರ ಸಮ ಮಾಡಿಕೊಂಡೆ. ಯಾಕಂದ್ರೆ ನಾವು ತುರ್ಕೊಂಡಿರೋದ್ರಿಂದ ಕೊಬ್ಬರಿ ಒಂದೇ ಸಮ ಇರಂಗಿಲ್ಲ. ಅದು ಒಂದು ಕಡೆ ದಪ್ಪ ಬಂದಿರ್ತೈತಿ, ಒಂದು ಕಡೆ ತೆಳ್ಳಗೆ ಬಂದಿರ್ತೈತಿ. ಹೀಗಾಗಿ ಈ ಥರ ಸರಿ ಮಾಡ್ಕೊಳೋದ್ರಿಂದ ಇವನ್ನಾಗಿ ಆಕ್ಕೈತಿ. ನೋಡ್ರಿ, ಈಗ ನಮ್ಮದು ಕೊಬ್ಬರಿದು ಕಲರ್ ಚೇಂಜ್ ಆಗಕತ್ತೈತಿ. ಈಗ
ಸ್ವಲ್ಪ ಲೈಟ್ ಬ್ರೌನ್ ಬಂದೈತಿ. ಈ ಟೈಮ್ನಾಗ ಒಂಚೂರು ತುಪ್ಪ ಹಾಕ್ಕೊಳಕತ್ತೇನೆ. ಇದು ಕಂಪ್ಲೀಟ್ಲಿ ಆಪ್ಷನಲ್, ನೀವು ಬೇಕಂದ್ರೆ ಹಾಕ್ಕೋಬೋದು, ಬ್ಯಾಡ್ ಅಂದರೆ ಬಿಡ್ಬೋದು. ಹಾಕೋದ್ರಿಂದ ನಮ್ಮದು ಸ್ವೀಟಿಗೆ ಸ್ವಲ್ಪ ಶೈನಿಂಗ್ ಬರ್ತೈತಿ ಮತ್ತು ಜ್ಯೂಸಿಯಾಗಿ ಇರ್ತೈತಿ. ಕೊಬ್ಬರಿ ಒಳಗೆ ಸಾಕಷ್ಟು ಪ್ರಮಾಣದೊಳಗೆ ಎಣ್ಣೆ ಇರೋದ್ರಿಂದ ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ. ಜಸ್ಟ್ ಫ್ಲೇವರಿಗಷ್ಟು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಯಾವ ಕೆನೆ ಏನೂ ಇಲ್ಲಾರ್ದಂಗೆ ರೆಡಿ ಆಗೋ ಸ್ವೀಟ್ ಇದು. ಇಲ್ಲೇ ನಾನು 1 ಸ್ಪೂನ್ನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳಕತ್ತೇನೆ. ಇದು ಅಷ್ಟು ಆಪ್ಷನಲ್, ನಾವು ತಿನ್ನಂಗಿಲ್ಲ, ನಮಗೆ ಸೇರಂಗಿಲ್ಲ ಏಲಕ್ಕಿ ಪೌಡ್ರ್ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು, ಅದರ ಏನು ತೊಂದರೆ ಇಲ್ಲ. ನೋಡ್ರಿ, ಈಗ ಕಂಪ್ಲೀಟಾಗಿ ಕೈ ಆಡಿಸಿ ತೊಗೊಳೋಣ. ನಾವು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ ಎಲ್ಲ ಕಡೆ ಅದು ಚೆನ್ನಾಗಿ ಕೂಡ್ಕೋಬೇಕು. ಹೀಗಾಗಿ ಚೆಂದಾಗಿ ಕೈ ಆಡಿಸ್ಕೊಂಡು ತೊಗೋಬೇಕು. ನೋಡ್ರಿ, ಈಗ ಸ್ವೀಟ್ ಬಾಳ್ಗೆ ಬಿಟ್ಟ ಹೆಂಗೆ ಮೇಲೆ ಬರಾಕತ್ತೈತಿ. ನೋಡ್ರಿ, ಮೇಲೆ ಕೆಳಗೆ ಒಂಚೂರು ತಳ ಹಿಡ್ದಿಲ್ಲ. ಅದಕ್ಕೆ ಯಾವಾಗಲೂ ಕೈ ಆಡಿಸ್ಕೊತಾನೆ ಇರಬೇಕು. ಇದನ್ನ ಈ ಥರ ಒತ್ತಿ ಕೈ ಆಡಿಸ್ಬೇಕು. ನೋಡ್ರಿ, ಇಲ್ಲಿ ನಾನು ಒಂದು ಸ್ವಲ್ಪ ಕೈಯೊಳಗೆ ತೊಗೊಂಡು ಚೆಕ್ ಮಾಡ್ಕೊಳತ್ತೀನಿ. ಈ ಥರ ರೌಂಡಾಗಿ ಉಂಡೆ ಆಗಬೇಕದು. ಆಮ್ಯಾಗ ಕೆಳಗೆ ಹಿಂಗೆ ಹಾಕಿದ್ರೆ ಟಣ್ ಅಂಥೇಳಿ ಆವಾಜ್ ಬರಬೇಕು. ಈಗ ಕಂಪ್ಲೀಟಾಗಿ ರೆಡಿ ಆಗೈತೆ ಅಂತ ಅರ್ಥ. ಇದನ್ನ ನಾನಿಲ್ಲೇ ಮೊದಲು ಒಂದು ತಾಟಿಗೆ ತುಪ್ಪ ಹಚ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೆ. ಈಗ ಅದನ್ನ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳತ್ತೇನೆ. ನೋಡಿ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ತಗೋರಿ. ನಿಮ್ಗೆ ಚಮಚಲ್ಲೇ ಸರಿ ಹೋಗಲಿಲ್ಲ ಅಂತಂದ್ರೆ ಕೈಗೆ ಒಂಚೂರು ತುಪ್ಪ ಹಚ್ಕೊಂಡು ಇದನ್ನ ತಟ್ಕೋಬೋದು. ಇದು ಭಾಳ ಬಿಸಿ ಇರ್ತೈತಿ, ಹೀಗಾಗಿ ನೋಡಿಕೊಂಡು ಸ್ವಲ್ಪ ತುಪ್ಪ ಹಚ್ಕೊಂಡ್ರಪ್ಪ ಅಂದ್ರೆ ಕೈಗೆ ಅದು ಬಿಸಿ ಅಷ್ಟು ತಾಕಂಗಿಲ್ಲ. ಹೀಗಾಗಿ ಸ್ವಲ್ಪ ತುಪ್ಪ ಹಚ್ಕೊಂಡು ತಗೋರಿ. ಈಗ ಇದು ಬಿಸಿ ಇರ್ತಾನ ನಾವು ಇಲ್ಲೇ ಮಾರ್ಕ್ ಮಾಡ್ಬೇಕಾಕೈತ್ರಿ. ಇಲ್ಲ ಅಂತಂದ್ರೆ ಅದು ಆಮ್ಯಾಗ ಪೂರ ಪುಡಿ ಆಗಿಬಿಡ್ತೈತಿ, ನಮಗೆ ಕಟ್ ಮಾಡ್ಕೊಳಕ್ಕೆ ಬರಂಗಿಲ್ಲ. ಈ ಥರ ಮಾರ್ಕ್ ಮಾಡಿಕೊಂಡು 1 ತಾಸು ಇಲ್ಲ ಅಂತಂದ್ರೆ ಒಂದು ಅರ್ಧ ತಾಸಾದ್ರೆ ಇದನ್ನ ಕಂಪ್ಲೀಟಾಗಿ ಆರಾಕ ಬಿಡಬೇಕು. ನೋಡ್ರಿ, ಈಗ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್, ಡೈಮಂಡ್ ಬೇಕಂದ್ರೆ ಡೈಮಂಡ್, ಇಲ್ಲ ಸ್ಕ್ವೇರ್ ಬೇಕಂದ್ರೆ ಸ್ಕ್ವೇರ್ನಾಗ ಕಟ್ ಮಾಡ್ಕೊರಿ. ನೋಡ್ರಿ, ಈಗ ಕಂಪ್ಲೀಟಾಗಿ 1 ತಾಸು ಆದ್ಮ್ಯಾಗ ತಣ್ಣಗಾಗೈತಿ. ಈಗ ನಾ ಇದನ್ನ ತೋರ್ಸಾಕತ್ತೇನೆ. ನೋಡ್ರಿ, ಈ ಥರ ಬರ್ತೈತಿ. ಪೂರ ಎಷ್ಟು ಮಸ್ತಾಗಿ ನಮ್ಗೆ ಕೊಬ್ಬರಿ ಮಿಠಾಯಿ ರೆಡಿ ಆಗೈತಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಕೆಳಗಿರೋ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊರಿ. ಅಂದ್ರೆ ನಾವು ಹಾಕೋ ವಿಡಿಯೋಗಳು ನಿಮ್ಗೆ ಮೊದಲು ಬರ್ತಾವೆ. ನಮ್ಮ ವಿಡಿಯೋ ಏನಾರ ನಿಮ್ಗೆ ಇಷ್ಟ ಆಗೈತಪ್ಪ ಅಂತಂದ್ರೆ ಸ್ವಲ್ಪರ ಯೂಸ್ ಆಗೈತಿ ಅಂತಂದ್ರೆ ಕೆಳಗೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಇಷ್ಟೊತ್ತನ ನಿಮ್ಮ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.